Dear students, I am Shobha, Assistant Professor in English. The topic of the session is Father Returning Home by Dilip Chitre. In the last session, we have come to know about the poet Dilip Chitre and got the introduction about the poem. I have recited the poem. I hope you have read the poem. Learning objectives of the session are explained in the last session and session outcomes are also explained. Content for the session: themes, structure, metaphorical meaning, role of the speaker, portrait of father, identity of father, analysis of the poem. You will be assigned and you have to answer the MCQs. Themes of this poem is, I've already explained the theme of the poem, man's estrangement from a man-made life. Other themes of the poem is exile and alienation. Exile means ನನ್ನದು ಅನ್ನುವಂತಹ ಕುಟುಂಬ, ಜಗತ್ತು, ಸಮಾಜ, ದೇಶದಿಂದ ಹೊರಗಿಡಲ್ಪಟ್ಟಾಗ ಆ ಒಂದು ಪರಿಸ್ಥಿತಿಯನ್ನು ಎಕ್ಸೈಲ್ ಅಂತ ಹೇಳಿ ಕರಿತೀವಿ. ಆ ಪರಿಸ್ಥಿತಿಯಲ್ಲಿ ಉಂಟಾಗುವಂತಹ ಭಾವನೆನೇ ಎಲಿನೇಷನ್ ಅಂತ ಹೇಳಿ, ಪರಕೀಯತೆ ಅಂಥೇಳಿ. ಸೊ ಇಲ್ಲಿ ವಯೋವೃದ್ಧರು ಪ್ರೀತಿಯಿಂದ, ಕಾಳಜಿಯಿಂದ ಇಡಲ್ಪಟ್ಟಾಗ ದೇ ಫೀಲ್ ದೇ ಆರ್ ಇನ್ ಎಕ್ಸೈಲ್ ಆ್ಯಂಡ್ ದೇ ಆರ್ ಎಲಿನೇಟೆಡ್. ಸೊ exile and alienation is one of the themes of the poem. Self-disintegration and death. ಪ್ರತಿಯೊಬ್ಬ ಮನುಷ್ಯನಿಗೂ ತನ್ನವರು ಅನ್ನುವಂಥವ್ರು ಬೇಕಾಗ್ತಾರೆ. ಹಾಗೆ ಕಾಳಜಿ, ಪ್ರೀತಿ ಅನ್ನುವಂಥರ ಅವಶ್ಯಕತೆ ಇರುತ್ತೆ. ಅದರಲ್ಲೂ ವಯಸ್ಸಾದಂತಹ ಕಾಲದಲ್ಲಿ ಅವ್ರಿಗೆ ಹೆಚ್ಚು ಇನ್ಸೆಕ್ಯೂರಿಟಿ ಭಾವನೆ ಕಾಡ್ತಾ ಇರುತ್ತೆ. ಅಂತಹ ಸಂದರ್ಭದಲ್ಲಿ ನಾವು ನಿಮ್ಮ ಜೊತೆ ಇದ್ದೀವಿ ಅನ್ನುವಂತಹ ಒಂದು ಆಶ್ವಾಸನೆಯನ್ನು ಅವರ ಮಕ್ಕಳು ಕೊಡಬೇಕಾಗತ್ತೆ. ಅದು ಇಲ್ಲದೇ ಇದ್ದಂತಹ ಪರಿಸ್ಥಿತಿಯಲ್ಲಿ ಅವರ ಮನಸ್ಸು ಒಡೆದು ಹೋಗುತ್ತೆ. ಅದನ್ನು ನಾವು ಸೆಲ್ಫ್ ಡಿಸಿಂಟಿಗ್ರೇಷನ್, ಆ ಮನಸ್ಥಿತಿಯನ್ನು ಸೆಲ್ಫ್ ಡಿಸಿಂಟಿಗ್ರೇಷನ್ ಅಂತ ಕರಿತೀವಿ. ಆ ಒಂದು ವ್ಯಾಕುಲಗೊಂಡಂತಹ ಮನಸ್ಥಿತಿಯಲ್ಲಿ ಅವರು ಸಾವಿನ ಬಗೆಗಿನ ಆಲೋಚನೆಯನ್ನು ಹೆಚ್ಚು ಮಾಡ್ತಾ ಇರ್ತಾರೆ. ಸಾಕಾಗಿದ್ಯಪ್ಪ ಈ ಜೀವನ, ದೇವರೇ ಕರ್ಕೊಂಡ್ಬಿಡು ಅನ್ನೋಂತಹ ಮಾತುಗಳನ್ನು ಹೇಳ್ತಾ ಇರ್ತೀವಿ. ಸೊ ಸೆಲ್ಫ್ ಡಿಸಿಂಟಿಗ್ರೇಷನ್ ಆ್ಯಂಡ್ ಡೆತ್ ಈಸ್ ಆಲ್ಸೋ ಒನ್ ಆಫ್ ದ ಥೀಮ್ಸ್ ಆಫ್ ದ ಪೋಯಮ್. ಸೊ ಈ ಮೇಲಿನ ಎರಡು ಪರಿಸ್ಥಿತಿಗಳು ಉಂಟಾಗ್ತಾ ಇರೋದು ಇವತ್ತಿನ ನಗರೀಕರಣಗೊಂಡಿರುವಂತಹ ಮತ್ತು ಆಧುನಿಕೀಕರಣಗೊಂಡಿರುವಂತಹ ಜಗತ್ತು. ಸೊ ಅರ್ಬನೈಸೇಷನ್ ಆ್ಯಂಡ್ ಮಾಡರ್ನೈಸೇಷನ್, ಕಾಸಸ್ ಆ್ಯಂಡ್ ಎಫೆಕ್ಟ್ಸ್ ಆಫ್ ದ ಅರ್ಬನೈಸೇಷನ್ ಆ್ಯಂಡ್ ಮಾಡರ್ನೈಸೇಷನ್ ಆರ್ ಆಲ್ಸೋ ನೀಡ್ ಟು ಬಿ ಸ್ಟಡಿ ಟು ಅಂಡರ್ಸ್ಟ್ಯಾಂಡ್ ದ ಪೋಯಮ್ ವೆಲ್. Generational gaps. I've already explained in the last class that ಹಿಂದಿನ ಪೀಳಿಗೆ ಮತ್ತು ಈಗಿನ ಪೀಳಿಗೆಯ ನಡುವೆ ಇರುವಂತಹ ಆಲೋಚನೆ, ಭಾವನೆಗಳ ವಿಭಿನ್ನತೆಯೂ ಕೂಡ ಒಂದು ಎಕ್ಸೈಲ್ ಆ್ಯಂಡ್ ಏಲಿನೇಷನ್ನ ಒಂದು ಪರಿಸ್ಥಿತಿಗೆ ಕಾರಣ ಆಗತ್ತೆ. ಆ್ಯಂಡ್ ಲಾಸ್ ಆಫ್ ಹಿಸ್ಟಾರಿಕಲ್ ಆ್ಯಂಡ್ ಕಲ್ಚರಲ್ ಐಡೆಂಟಿಟಿ. ಪ್ರತಿಯೊಬ್ಬ ಮನುಷ್ಯ ಕೂಡ ಹುಟ್ಟಿದಾಗಿನಿಂದ ತನ್ನದೇ ಆದಂತಹ ಒಂದು ಐಡೆಂಟಿಟಿಯನ್ನು ಕಟ್ಟಿಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಬಂದಿರ್ತಾನೆ. ಅದರಲ್ಲಿ ಒಂದು ಹಂತಕ್ಕೆ ಯಶಸ್ವಿಯನ್ನು ಕಂಡಿರ್ತಾನೆ. ಆದರೆ ವಯಸ್ಸಾದಂಥ ಕಾಲದಲ್ಲಿ ತನ್ನ ಅಸ್ತಿತ್ವಕ್ಕೆ ಧಕ್ಕೆ ಬರುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಅಂತಹ ಪರಿಸ್ಥಿತಿಯಲ್ಲಿ ಆ ವ್ಯಕ್ತಿಯ ಬದುಕು ಹೇಗಿರುತ್ತೆ ಅನ್ನೋದನ್ನು ಪೋಯಮು ತೋರಿಸುತ್ತೆ. ಸೊ ದೀಸ್ ಆರ್ ದ ಮೇಜರ್ ಥೀಮ್ಸ್ ಆಫ್ ದ ಪೋಯಮ್. ಸ್ಟ್ರಕ್ಚರ್. ನಿಮ್ಮ ಹತ್ರ ಪೋಯಮ್ ಇದ್ದರೆ, ಟೆಕ್ಸ್ಟ್ ಇದ್ದರೆ ಇಟ್ಕೊಂಡು ನೋಡಿ. ದೇರ್ ಆರ್ ನೋ ಸ್ಟ್ಯಾನ್ಸಾಸ್ ಇನ್ ದ ಪೋಯಮ್. ಪದ್ಯದಲ್ಲಿ ಸ್ಟ್ಯಾನ್ಸಾಸ್ ಇಲ್ಲ, ಅಂದರೆ 3 ಅಥವಾ 4 ಲೈನ್ನ ಸ್ಟ್ಯಾನ್ಸಾಸ್ ಆಗಿ ಡಿವೈಡ್ ಮಾಡಿಲ್ಲ. ಆ್ಯಂಡ್ ಲ್ಯಾಕ್ಸ್ ಇನ್ ವೇರಿಯೇಷನ್ ಆ್ಯಂಡ್ ದೆರ್ ಈಸ್ ಎ ಎಂಜಾಯ್ಮೆಂಟ್. ಎಂಜಾಯ್ಮೆಂಟ್ ಮೀನ್ಸ್ ಕಂಟಿನ್ಯೂಯೇಷನ್ ಆಫ್ ಒನ್ ಲೈನ್ ಇಂಟು ಅನದರ್ ವಿತ್ ನೋ ಪಂಕ್ಚುಯೇಷನ್. ಯಾವುದೇ ಪಂಕ್ಚುಯೇಷನ್ ಇಲ್ಲದೆ ಐಡಿಯಾ ಒಂದು ಲೈನಿಂದ ಇನ್ನೊಂದು ಲೈನ್ಗೆ ಹಾಗೆ ಕಂಟಿನ್ಯೂ ಆಗ್ತಾ ಹೋಗಿದೆ, ಲೈನ್ ಕಂಟಿನ್ಯೂ ಆಗ್ತಾ ಹೋಗಿದೆ. ಅದನ್ನು ಎಂಜಾಯ್ಮೆಂಟ್ ಅಂತ ಹೇಳಿ ಕರಿತೀವಿ. ಸೊ ನೋ ಸ್ಟ್ಯಾನ್ಸಾಸ್, ಲ್ಯಾಕ್ಸ್ ಇನ್ ವೇರಿಯೇಷನ್, enjoyment, continuation of one line into another with punctuation. This is the structure. It reflects on the continuation of father's routine life and father's life. The lack of variation in father's life. ಅವನ ಬದುಕು ಯಾವುದೇ ಬದಲಾವಣೆಗಳನ್ನು ಕಾಣ್ತಾ ಇಲ್ಲ, ನಿಂತು ನೀರಾಗ್ಬಿಟ್ಟಿದೆ ಅನ್ನೋದನ್ನು ತೋರಿಸುತ್ತೆ. Symbolic or metaphorical meaning. The poem speaks about urbanization and modernization, individual alienation within industrial society. The poem depicts the isolation of elder men who reach the end of their life without human connections.
ವಿತೌಟ್ ಹ್ಯೂಮನ್ ಕನೆಕ್ಷನ್ಸ್ ಅಂತಂದರೆ ವಯಸ್ಸಾದಂಥ ಕಾಲದಲ್ಲಿ ಮಾನವೀಯ ಸಂಬಂಧಗಳು, ಮನುಷ್ಯ ಸಂಬಂಧಗಳು ಬಹಳ ಆಘಾತಕ್ಕೆ ಒಳಗಾಗಿರ್ತವೆ. ಈಗಿನ ಬ್ಯುಸಿ ವರ್ಲ್ಡಲ್ಲಿ ಮಕ್ಕಳು ತಮ್ಮದೇ ಆದಂತಹ ಕಾರ್ಯದಲ್ಲಿ ತೊಡಗಿಬಿಟ್ಟಿರ್ತಾರೆ, ಪೇರೆಂಟ್ಸ್ಗಳಿಗೆ ಗಮನ ಕೊಡೋದಿಲ್ಲ. ಸೊ ದೇರ್ ಆರ್ ನೋ ಹ್ಯೂಮನ್ ರಿಲೇಷನ್ಶಿಪ್ಸ್. The role of the speaker. I've already told the speaker of the poem is the son. It can also be a daughter. Magalu kuda agirbodu, but the poet is male, that's why we can take as son. He describes his father, though it doesn't involve emotionally directly. He objectively describes. ತಂದೆಯ ಬದುಕಿನ ಚಿತ್ರಣವನ್ನು ಅವನ ಬದುಕಿನಿಂದ ಹೊರ ನಿಂತು ಚಿತ್ರಿಸ್ತಾನೆ. Even when he speak of his father's children, it would appear as he is not part of them. ಅವನ ಮಕ್ಕಳ ಬಗ್ಗೆ ಕಾಮೆಂಟ್ ಮಾಡಬೇಕಾದ್ರೂ ಕೂಡ, ಒಂದು ಟೀಕೆ ಮಾಡಬೇಕಾದ್ರೂ ಕೂಡ ಅವನು ಅದರಲ್ಲಿ ಅವನು ಇನ್ಕ್ಲೂಡ್ ಆಗಿಲ್ವೇನೋ ಅನ್ನೋ ರೀತಿಯಲ್ಲಿ ಹೊರಗೆ ನಿಂತು ಮಾತಾಡ್ತಾನೆ. ಹಿ ಅಪಿಯರ್ಸ್ ಟು ಬಿ ಡಿಟ್ಯಾಚ್ಡ್ ಆ್ಯಂಡ್ ದಿಸ್ ಇಸ್ ಆಲ್ಮೋಸ್ಟ್ ಎ ಕ್ಯಾಮ್ರಾ ಟೈಪ್. ಏನು ನಡೀತಾ ಇದೆ ಅನ್ನೋದನ್ನು ಅವನು ಅಲ್ಲಿಂದ ಟ್ರೈನಿಂದ ಇಳಿಯೋ ಅಂಥದ್ದು, ಮಳೆಯಲ್ಲಿ ನೆಂತ್ಕೊಂಡು ಬರ್ತಾ ಇರೋವಂಥದ್ದು, ಸ್ಲಿಪ್ಪರ್ಸ್ ಎಲ್ಲ ಮಣ್ಣಾಗಿರೋ ಅಂಥದ್ದು, ಮನೆಯಲ್ಲಿ ಬಂದು ಊಟ ಮಾಡೋವಂಥದ್ದು ಎಲ್ಲವೂ ಒಂದು ಫಿಲ್ಮ್ ರೀತಿಯಲ್ಲಿ, ಕ್ಯಾಮ್ರಾ ರೀತಿಯಲ್ಲಿ ಆ ಪೊಯಮಲ್ಲಿ ಒಂದು ಡಿಪಿಕ್ಟನ್ನು ಮಾಡ್ತಾನೆ. Portrait of father commuter. He says, my father travels on the late evening train. Train, it's meant for journey. ನಾವೀಗಾಗಲೇ ಕೇಳಿದ್ದೀವಿ, ಜೀವನವನ್ನು ಒಂದು ಪ್ರಯಾಣಕ್ಕೆ ಹೋಲಿಸಿದ್ದೀವಿ. ಇಟ್ ಈಸ್ ಈವ್ನಿಂಗ್ ಟ್ರೈನ್. ಈವ್ನಿಂಗ್, ಮಾರ್ನಿಂಗ್, ಆಫ್ಟರ್ನೂನ್, ಈವ್ನಿಂಗ್. Morning refers to childhood, afternoon refers to adulthood, evening refers to old age. It is late evening train symbolizes the life of his father in his old age. So, his father travels on the late evening train through humid monsoon night. And he was standing among silent commuters. ಇಲ್ಲಿ ಸೈಲೆಂಟ್ ಕಮ್ಯೂಟರ್ಸ್ ಆರ್ ದ ಪ್ರಾಡಕ್ಟ್ ಆಫ್ ಅರ್ಬನೈಸೇಷನ್, ಆ ಮಾಡರ್ನ್ ವರ್ಲ್ಡ್. ಅವರು ಈ ಆಧುನಿಕ ಜಗತ್ತಿನ ಪ್ರಾಡಕ್ಟ್. ಮನುಷ್ಯನ ನಡುವಿನ ಸಂಬಂಧಗಳು ಬಹಳ ದೂರ ಆಗಿಬಿಟ್ಟಿದೆ. ದೇ ಆರ್ ಆಲ್ವೇಸ್ ಡಿಟ್ಯಾಚ್ಡ್. ದೇ ಆರ್ ನಾಟ್ ಫ್ರೆಂಡ್ಲಿ ವಿತ್ ಫಾದರ್. ಎಲ್ಲರೂ ಸಹ ಅಷ್ಟೇ. ನಮ್ಮ ಸುತ್ತ 100 ಜನ ನಿಂತಿದ್ರು ಕೂಡ ನಾವು ಮಾತ್ರ ಅಲ್ಲಿ ಒಂಟಿಯೇ ಇರ್ತೀವಿ. ಯಾಕೆಂದರೆ ಯಾರ ಜೀವನದ ವಿಚಾರಗಳು ಮತ್ತೊಬ್ಬರಿಗೆ ಯಾರಿಗೂ ಕೂಡ ಬೇಕಾಗಿರಲ್ಲ. ಅದು ಈಗಿನ ಒಂದು ಬ್ಯುಸಿ ವರ್ಲ್ಡಲ್ಲಿ. ಸೊ ಈ ವಾಸ್ ಸ್ಟ್ಯಾಂಡಿಂಗ್ ಅಮಾಂಗ್ ದ ಸೈಲೆಂಟ್ ಕಮ್ಯೂಟರ್ಸ್. ಆ್ಯಂಡ್ ವಾಟ್ ಟೈಪ್ ಆಫ್ suburbs slide past is unseeing eyes. He was lost in thoughts. ಅವನಿಗೆ ಹೊರಗೆ ಟ್ರೈನ್ ಪಾಸ್ ಆಗ್ತಾ ಇರಬೇಕಾದ್ರೆ ಹೊರಗೆ ಕಾಣುವಂತಹ ಸಬರ್ಬ್ಸನ್ನು ನೋಡುವಂಥ ಯಾವ ಆಸಕ್ತಿಯೂ ಅವನಿಗೆ ಇಲ್ಲ. ಜೀವನದ ಅಂತ್ಯ ಭಾಗದಲ್ಲಿದ್ದಾನೆ. ಜೀವನದ ಬಗೆಗಿನ ಆಸಕ್ತಿ ಹೊರಟೋಗಿದೆ. he was dull, he was in sad mood, he was pathetic, and his eyes were dimmed by age. ಇದು ನೇರವಾಗಿ ಓದುಗರಿಗೆ ಒಂದು ಹಿಂಟನ್ನು ಕೊಟ್ಟಿದ್ದಕ್ಕೆ he was aged. His shirt and pants are soggy. They were wet in rain. His black raincoat stained with mud. His chappals are sticky with mud. ನಾವು ಕೂಡ ಮಳೆಗಾಲದಲ್ಲಿ ಛತ್ರಿ ಇಟ್ಕೊಂಡು ಛತ್ರಿ ಇಲ್ಲದಲ್ಲೇನೋ ಮಳೆಯಲ್ಲಿ ನೆಂತ್ಕೊಂಡು ಬಂದಾಗ ನಮ್ಮ ಪರಿಸ್ಥಿತಿ ಹೇಗಿರುತ್ತೆ ಅನ್ನೋದು ನಮಗೆ ಗೊತ್ತಿರುತ್ತೆ. ಆ ಒಂದು ಸಿಚುಯೇಷನನ್ನು ಇಮ್ಯಾಜಿನ್ ಮಾಡಿಕೊಂಡ್ರೆ ಫಾದರನ್ನು ಕೂಡ ನೀವು ಇಮ್ಯಾಜಿನ್ ಮಾಡ್ಕೋಬೋದು. ಅವನ ಶರ್ಟ್ ಆ್ಯಂಡ್ ಪ್ಯಾಂಟ್ಸ್ ಎಲ್ಲವೂ ಕೂಡ ನೆಂದೋಗ್ಬಿಟ್ಟಿದೆ. ಅವನ ರೈನ್ ಕೋಟಿಗೆ ಕೆಸರು ಮೆತ್ಕೊಂಡಿದೆ. ಅವನ ಚಪ್ಪಲ್ಸ್ಗೆ ಇಷ್ಟಿಷ್ಟು ಮಣ್ಣು ಮೆತ್ಕೊಂಡಿದೆ. ಬಟ್ ಸ್ಟಿಲ್ ಈಸ್ ಇನ್ ಹರಿ ಟು ರೀಚ್ ಹೋಮ್. The speaker describes how he getting off the train. ಫಾದರ್ ಟ್ರೈನನ್ನು ಹಿಡಿಯುವಂಥದ್ದನ್ನು ಯಾವ ರೀತಿಯಲ್ಲಿ ಕಂಪೇರ್ ಮಾಡ್ತಾನೆ ಅಂತಂದರೆ, ಲೈಕ್ ಎ ವರ್ಡ್ ಡ್ರಾಪ್ಡ್ ಫ್ರಮ್ ಎ ಲಾಂಗ್ ಸೆಂಟೆನ್ಸ್. ಬಹಳ ಉದ್ದವಾದಂತಹ ಒಂದು ವಾಕ್ಯದಿಂದ ಒಂದು ಪದ ಹಾಗೇ ಜಾರಿ ಬಿದ್ದೋಗ್ಬಿಡುತ್ತೆ.
ಜಾರಿ ಬಿದ್ದೋಗುತ್ತೆ ಅಂತಂದರೆ ಇಟ್ ಹಸ್ ಫಾಲ್ ಡೌನ್, ಇಟ್ ಇಸ್ ಡ್ರಾಪ್ಡ್, ಇಟ್ಸ್ ಎ ವೇಸ್ಟ್, ಇಟ್ಸ್ ಯೂಸ್ಲೆಸ್, ಇಟ್ ಹ್ಯಾಸ್ ಲಾಸ್ಟ್ ಇಟ್ಸ್ ಇಂಪಾರ್ಟೆನ್ಸ್ ಇನ್ ದ ಲಾಂಗ್ ಸೆಂಟೆನ್ಸ್. ಅಂದರೆ ಅಷ್ಟು ಬಹಳ ಸುದೀರ್ಘವಾದಂತಹ ಜೀವನದಲ್ಲಿ ಸ್ಪೀಕರ್ಸ್ನ ತಂದೆ ಇಂಪಾರ್ಟೆನ್ಸನ್ನು ಕಳ್ಕೊಂಡ್ಬಿಡ್ತಾನೆ. The identity of father. When he reaches his home, how was his condition? How was his life? He was unwelcomed. ಮನೆಯಿಂದ ಹೊರಗೆ ದುಡಿಯೋದಕ್ಕೆ ಹೋಗಿ ಮನೆಗೆ ಬಂದಾಗ ನಮ್ಮನ್ನು ಆದರದಿಂದ ಪ್ರೀತಿಯಿಂದ ಸ್ವಾಗತಿಸೋದಕ್ಕೆ ಯಾರಾದರೂ ಒಬ್ಬರು ಇರಬೇಕು. ಅದು ಯಾರು ಇಲ್ಲ ಅಂತ ಅಂದಾಗ we were unwelcomed. So here the father was unwelcomed. What was awaiting for him is that a weak tea and a stale chapati. Weak tea. ಟೀ ಕಾಫಿ ಕುಡಿಯುವಂಥ ಅಭ್ಯಾಸ ಇರೋರಿಗೆ ಗೊತ್ತಿರಬಹುದು, ಟೀ ಶುಡ್ ಬಿ ಸ್ಟ್ರಾಂಗ್. ಅ ಕಪ್ ಆಫ್ ಟೀ ಶುಡ್ ಬಿ ಸ್ಟ್ರಾಂಗ್. ಅದರ್ವೈಸ್ ಆ್ಯಂಡ್ ನಾವು ತಿನ್ನುವಂತಹ ಊಟ ಆಗಿರ್ಬೋದು, ಚಪಾತಿ ಆಗಿರಬಹುದು, ಮುದ್ದೆ ಆಗಿರ್ಬೋದು, ನೀವು ಏನನ್ನೇ ತಿನ್ನಿ, ಅದು ಬಿಸಿಯಾಗಿ ಇರಬೇಕು. ಈ ಬಿಸಿಯಾದ ಊಟ, ಸ್ಟ್ರಾಂಗ್ ಆಗಿರೋ ಟೀ ಕೇವಲ ಕುಡಿಯುವಂತಹ ಡ್ರಿಂಕ್ಸ್ ಆಗಲಿ, ತಿನ್ನುವಂಥ ಊಟ ಮನುಷ್ಯನ ದೇಹಕ್ಕಷ್ಟೇ ಬೇಕಾಗಿರೋದಲ್ಲ, ಮನುಷ್ಯನ ಮನಸ್ಸಿಗೂ ಬೇಕಾಗಿರಬೇಕು. ಅದು ಬಿಸಿಯಾಗಿದ್ದಾಗ ವಾಟ್ ಇಟ್ ಗಿವ್ಸ್ ವಾರ್ಮ್ತ್. ದೆರ್ ಇಸ್ ಸಂಬಡಿ ದೇರ್ ಟು ಟೇಕನ್ ಕೇರ್ ಆಫ್ ಯು. ನಿಮ್ಮನ್ನು ಕಾಳಜಿ ಮಾಡೋದಕ್ಕೆ, ಪ್ರೀತಿಯಿಂದ ನೋಡ್ಕೊಳ್ಳೋದಕ್ಕೆ ಯಾರಾದರೂ ಇದ್ದಾರೆ ಅಂತೇಳಿ. ಸೊ ದ ಸ್ಪೀಕರ್ಸ್ ಫಾದರ್ ಡ್ರಿಂಕ್ಸ್ ವೀಕ್ ಟೀ, ಸ್ಟೇಲ್ ಚಪಾತಿ. It means that there is nobody to take care of him. He was alienated by his children. ಅವನ ಮಕ್ಕಳು ಅವನನ್ನು ಪ್ರತ್ಯೇಕವಾಗಿರಿಸ್ಬಿಟ್ಟಿದ್ದಾರೆ. ಮನೆಯ ಯಾವುದೋ ಮೂಲೆಯಲ್ಲಿ ಒಂದು ವಸ್ತುವಿನ ರೀತಿಯಲ್ಲಿ ನೀನು ಕೂಡ ಇರು ಅಂತ ಅನ್ನೋ ರೀತಿಯಲ್ಲಿ ಟ್ರೀಟ್ ಮಾಡ್ತಾ ಇದ್ದಾರೆ. How come we know that? Because they refuse to share jokes and secrets with him. ಅವರ ಬದುಕಿನ ಆಗು ಹೋಗುಗಳನ್ನು ಇವನ ಹತ್ರ ಶೇರ್ ಮಾಡ್ಕೋತಿಲ್ಲ. ಕಡೇ ಪಕ್ಷ ಒಂದು ಚಿಕ್ಕ ಜೋಕುಗಳನ್ನು, ಸಂತೋಷದ ವಿಚಾರಗಳನ್ನು ಅವನ ಜೊತೆಯಲ್ಲಿ ಶೇರ್ ಮಾಡ್ಕೋತಿಲ್ಲ. ಸೊ ಈ ಒಂಟಿತನದ ಮನಸ್ಥಿತಿಯಲ್ಲಿ ಸ್ಪೀಕರ್ಸ್ ಫಾದರ್ ರೀಡ್ಸ್ ಎ ಬುಕ್. ಹಿ ಟ್ರೈಸ್ ಟು ಫೈಂಡ್ ಎ ಕಂಪ್ಯಾನಿಯನ್ ಇನ್ ಎ ಬುಕ್. ಒಂದು ಪುಸ್ತಕದಲ್ಲಿ ತನ್ನ ಸಂಗಾತಿಯನ್ನು ಹುಡುಕುವಂಥ ಪ್ರಯತ್ನವನ್ನು ಮಾಡ್ತಾನೆ. ದೆನ್ ಹಿ ಗೋಸ್ ಟು ಟಾಯ್ಲೆಟ್ ಟು ಕಾಂಟೆಂಪ್ಲೇಟ್. ಟಾಯ್ಲೆಟಲ್ಲಿ ಕುತ್ಕೊಂಡು ಕಾಂಟೆಂಪ್ಲೇಟ್ ಮಾಡ್ತಾನೆ. ವಾಟ್ ಡಸ್ ಹಿ ಕಾಂಟೆಂಪ್ಲೇಟ್? ಏನನ್ನು ಧ್ಯಾನಿಸ್ತಿದ್ದಾನೆ? ಹೌ ಅ ಮ್ಯಾನ್ ಎಸ್ಟ್ರೇಂಜ್ಮೆಂಟ್ ಇನ್ ಎ ಮ್ಯಾನ್ ಮೇಡ್ ವರ್ಲ್ಡ್. ಮನುಷ್ಯ ತಾನು ಸೃಷ್ಟಿಸಿರುವಂತಹ ನಿಕೃಷ್ಟವಾದಂತಹ ಕ್ರೂರವಾದಂತಹ ಜಗತ್ತಿನಲ್ಲಿ ತಾನು ಹೇಗೆ ಒಂಟಿಯಾಗಿದ್ದಾನೆ ಅನ್ನೋದನ್ನು ಕಾಂಟೆಂಪ್ಲೇಟ್ ಮಾಡ್ತಾನೆ. ದೆನ್ ಹಿ ಕಮ್ಸ್ ಔಟ್ ಆಫ್ ಅ ಟಾಯ್ಲೆಟ್. He trembles and cold water running over his brown hands. That cold water refers to the cold-bloodedness of the people, of his children. Their ignorance, their carelessness. ಮಕ್ಕಳ ಒಂದು ಇಗ್ನೋರೆನ್ಸನ್ನು ತೋರಿಸುತ್ತೆ. ಯಾವ ರೀತಿ ನೀರು ತುಂಬ ಕೋಲ್ಡ್ ಆಗಿದೆಯೋ ಹಾಗೆ ಅವರ ಭಾವನೆಗಳು, ಸಂಬಂಧಗಳು ಮಂಜುಗಡ್ಡೆಯ ರೀತಿಯಾಗಿದ್ದಾವೆ. ಆ್ಯಂಡ್ ಎ ಫ್ರೂ ಡ್ರಾಪ್ಲೆಟ್ಸ್ ಕ್ಲಿಂಗ್ ಟು ಹಿಸ್ ಗ್ರೇಯಿಂಗ್ ಏಜ್. ಗ್ರೇಯಿಂಗ್ ಏಜ್ ರೆಫರ್ಸ್ ಟು ಹಿಸ್ ಓಲ್ಡ್ ಏಜ್. ಅ ಫ್ಯೂ ಡ್ರಾಪ್ಲೆಟ್ಸ್ ನೇತಾಡ್ತಾ ಇರೋಂಥ ಅವು ಕೂಡ ಕಳಚಿ ಬಿದ್ದೋಗುತ್ತೆ. ಹಾಗೆ ಇವನ ಬದುಕು ಆಗಲೋ ಈಗಲೋ ಕಳಚಿ ಬಿದ್ದೋಗೋ ಅಂತಹ ಹಂತದಲ್ಲಿದೆ. He listens to the static. Is not listening to this melodious music. ಬಹಳ ಮಧುರವಾದಂಥ ಸಂಗೀತವನ್ನು ಕೇಳ್ತಾ ಇಲ್ಲ. ಅವನು ಬಹಳ ಮಧುರವಾದಂಥ ಸಂಗೀತವನ್ನು ಕೇಳ್ತಾ ಇದ್ದಾನೆ ಅಂದರೆ ಅದರ ಅರ್ಥ ಇಸ್ ಹ್ಯಾಪಿ. He listening to the static cracking sound. It represents his own life.
ಅವನ ಬದುಕನ್ನು ರೆಪ್ರೆಸೆಂಟ್ ಮಾಡುತ್ತೆ. ತಾಳ ತಪ್ಪಿದ ಬದುಕಾಗಿದೆ. He goes to sleep dreaming of ancestors. Ancestors refers to past. ತನ್ನ ಹಿಂದಿನ ಬದುಕನ್ನು ನೆನಪಿಸ್ಕೊಳ್ತಾನೆ. And he thinks of grandchildren, his future. ಮುಂದಿನ ತನ್ನ ಮೊಮ್ಮಕ್ಕಳ ಬದುಕು ಹೇಗಿರುತ್ತೆ ಅಂತ ಊಹಿಸ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತಾನೆ. ಆ್ಯಂಡ್ ಪ್ರೆಸೆಂಟ್ಲಿ he thinks of nomads, that is of his own life. ನೊಮ್ಯಾಡ್ಸ್, ಅಲ್ಲಿ ಇಲ್ಲಿ ದಿಕ್ಕು ದೆಸೆ ಇಲ್ಲದೆ ಅಲಿತಾ ಇರುವಂತಹ ನೊಮ್ಯಾಡ್ಸ್ ಬದುಕಿಗೂ ತನಗೂ ಒಂದು ಸಾಮ್ಯತೆಯನ್ನು ಕಂಡುಕೊಳ್ತಾನೆ. ಸೊ ತನ್ನ ಬದುಕು ಕೂಡ ದಿಕ್ಕು ದೆಸೆ ಇಲ್ಲದೆ ಅಲಿತಾ ಇದೆ ಅನ್ನುವಂತಹ ಒಂದು ಪ್ರೆಸೆಂಟ್ ಕಂಡೀಷನ್ನ ಮೂಲಕ ಪೊಯಮು ಮುಗಿಯುತ್ತೆ. ಇಮೇಜಸ್ ಆ್ಯಂಡ್ ಸಿಂಬಲ್ಸ್. ಐ ಆಲ್ರೆಡಿ ಎಕ್ಸ್ಪ್ಲೈನ್ಡ್ simile that father is compared to a word which has dropped from a long sentence. Images and symbols. Late evening train, I already explained. Train refers to journey. Journey, it's a life's journey. And evening train, the life journey of a father in his old age. And suburbs, though they are beautiful, they are not interested to see by him. And silent commuters are the products of modern age, backstuffed with books. ಬದುಕಿಗೋಸ್ಕರ ಅವನು ಪುಸ್ತಕಗಳನ್ನು ಮಾರ್ತಾ ಇದ್ದಾನೆ ಅನ್ನೋದನ್ನು ಸಿಂಬಲೈಸ್ ಮಾಡುತ್ತೆ. ಕೋಲ್ಡ್ ವಾಟರ್, that cold-bloodedness of modern people. Graying hairs refers to the old age. Static on a radio, the life of father. Ancestors refers to the past. Grandchildren refers to the future. Nomads, the present life condition of father. Analysis. The poem allows us to think on impact of cosmopolitan culture and social relations. Urban sensibility in contrast with the rural sensibility. ಇವತ್ತು ಏನಾದರೂ ಸ್ವಲ್ಪ ಮಟ್ಟಿನ ಬಾಂಧವ್ಯಗಳು, ಸಂಬಂಧಗಳು ಉಳ್ಕೊಂಡಿದೆ ಅಂತಂದರೆ ಅದು ಗ್ರಾಮೀಣ ಭಾಗದಲ್ಲಿ ಮಾತ್ರ. ಹಾಗಾಗಿ ಇಟ್ಸ್ ವೆರಿ ನೆಸೆಸರಿ ಟು ಕಂಪೇರ್ ಆ್ಯಂಡ್ ಕಾಂಟ್ರಾಸ್ಟ್ ಅರ್ಬನ್ ಸೆನ್ಸಿಬಿಲಿಟಿ ವಿತ್ ರೂರಲ್ ಸೆನ್ಸಿಬಿಲಿಟಿ. ಫೆಮಿಲಿಯಲ್ ರಿಲೇಷನ್ಶಿಪ್ಸ್ ಆರ್ ವಾಸ್ಟ್ಲಿ ಡಿಸ್ಟಾರ್ಟೆಡ್. ಕೌಟುಂಬಿಕ ಸಂಬಂಧಗಳು ಬಹಳಷ್ಟು ಹಾಳಾಗಿದ್ದಾವೆ. ಆ್ಯಂಡ್ ಮ್ಯಾನ್ಸ್ ಎಸ್ಟ್ರೇಂಜ್ಮೆಂಟ್ ಫ್ರಮ್ ಎ ಮ್ಯಾನ್ ಮೇಡ್ ವರ್ಲ್ಡ್, ಓಲ್ಡ್ ಏಜ್ ಇಶ್ಯೂಸ್. ಐ ಆಲ್ರೆಡಿ ಅನಲೈಸ್ಡ್ ದೋಸ್ ಥೀಮ್ಸ್. Activity. Form a group of 4 members, hold a discussion on measures to help the aged people. In the last sessions, you have given an activity to discuss on the issues of the old age people. In this session, you are asked to discuss on measures to help the aged people. ವಯಸ್ಸಾದವರಿಗೆ ಸಹಾಯ ಮಾಡೋದಕ್ಕೆ ಯಾವ ರೀತಿಯ ಕ್ರಮಗಳನ್ನು ಕೈಗೊಳ್ಳಬಹುದು ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ನೀವು ಮಾಡಿ. ಆ್ಯಂಡ್ ಪ್ರಿಪೇರ್ ಎ ಪ್ರೆಸೆಂಟೇಷನ್ ಬೇಸ್ಡ್ ಆನ್ ಯುವರ್ ಡಿಸ್ಕಷನ್. Write an assignment on government schemes for aged people and suggestions to improve their condition in India. So one of the measures ಅಂತಂದರೆ ಗೌರ್ಮೆಂಟ್ ಸ್ಕೀಮ್ಸ್, ಅಂತಹ ಗೌರ್ಮೆಂಟ್ ಸ್ಕೀಮ್ಸ್ ಯಾವ್ಯಾವ್ದು ಇದ್ದಾವೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕಲೆಕ್ಟ್ ಮಾಡಿ ಅದ್ರ ಬಗ್ಗೆ ಅವೇರ್ನೆಸ್ ಮೂಡಿಸೋದು ಕೂಡ ನಿಮಗೆ ಮುಖ್ಯವಾಗಿ ಅಸೈನ್ ಮಾಡಿರುವಂತಹ ಕೆಲಸ. MCQs. Question number 1. Unseeing eyes refers to A. Commuters, B. The speaker, C. The speaker's father, D. None of the above. The answer is the speaker's father. Question number 2. Father travels on early morning train, B. Late evening train, C. Afternoon train, D. Late night train. Answer is late evening train. Question number 3. He contemplates in A. Toilet, B. Kitchen, C. Room, D. Office. The answer is toilet. Question number 4. He didn't dream of A. Sons and daughters, B. Ancestors, C. Grandchildren, D. Nomads. The answer is sons and daughters. Question number 5. Dash refused to share jokes and secrets. A. Friends, B. Children, C. Relatives, D. Parents. The answer is children. References. Thank you.